ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಬಾಯಿಯ ಮೂಲಕ ಮಾತಾಡ್ತೀವಿ, ಆದರೆ ಇವತ್ತು ಸ್ವಲ್ಪ ಮನಸ್ಸಿನ ಮೂಲಕ ಮಾತಾಡಬೇಕು ಅನ್ನಿಸ್ತಿದೆ. ಇವತ್ತು ನಾನು ಈ ವಿಷಯ ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ನಮ್ಮ ಸುತ್ತಮುತ್ತಲಿನ ಇರೋ ಈ ಸಮಾಜದಲ್ಲಿ ಮನುಷ್ಯತ್ವವನ್ನೇ ಮರೆತು ಹೋಗಿದ್ದಾರೆ. ಅದರಲ್ಲೂ ಈ ಗಂಡು ಜನ್ಮದ ಬಗ್ಗೆ ನನ್ನದೊಂದು ಸಣ್ಣ ಅಳಲು ಇವತ್ತು. ನಾನು ಈ ಮಾತು ಹೇಳಿದ ತಕ್ಷಣ ದಯವಿಟ್ಟು ನನ್ನನ್ನು ಹೆಣ್ಣು ವಿರೋಧಿ ಅಂದ್ಕೊಳ್ಬೇಡಿ. ತಾಯಿ, ಅಕ್ಕ, ತಂಗಿ ಹೀಗೆ ಎಲ್ಲ ಹೆಣ್ಣು ಮಕ್ಕಳಿಗೂ ಗೌರವ ಕೊಡೋ ಸಂಸ್ಕಾರದಲ್ಲೇ ಬೆಳೆದವನು ನಾನು. ಆದರೆ ಇವತ್ತು ನಮ್ಮ ಸಮಾಜದಲ್ಲಿ ಪುರುಷ ಅನ್ನೋ ಜೀವ ಎದುರಿಸ್ತಿರೋ ಒತ್ತಡದ ಬಗ್ಗೆ ಯಾರೂ ಯೋಚನೆ ಮಾಡೋ ಪರಿಸ್ಥಿತಿಯಲ್ಲೇ ಇಲ್ಲ. ಒಬ್ಬ ಹುಡುಗ ಹುಟ್ಟಿದಾಗಿನಿಂದಲೂ ಅವನಿಗೆ ಹೇಳ್ಕೊಡೋದು ಒಂದೇ, ನೀನು ಗಟ್ಟಿಯಾಗಿರಬೇಕು ಅಂತ, ನೀನು ಅಳಬಾರ್ದು ಅಂತ. ಯಾಕೆ? ನಮಗೇನು ಕಣ್ಣೀರು ಬರಲ್ವಾ? ಮನೆಗೆ ಬೇಕಾದನ್ನು ತಂದುಕೊಡೋ ಅಪ್ಪನಿಗೆ ಆಯಾಸ ಆಗಲ್ವಾ? ತಂಗಿ ಮದುವೆಗೆ ಹಣ ಹೊಂದಿಸಬೇಕು ಅನ್ನೋ ಅಣ್ಣನಿಗೆ ಟೆನ್ಷನ್ ಇರಲ್ವಾ? ಆಫೀಸ್ನಲ್ಲಿ ಬಾಸ್ ಹತ್ರ ಬೈಸ್ಕೊಂಡು ಬಂದು ಮನೆಯ ಬಾಗಿಲಲ್ಲಿ ಆ ನೋವನ್ನೆಲ್ಲ ಕಳಚಿಟ್ಟು ಏನೂ ಆಗಿಲ್ಲ ಅನ್ನೋ ಥರ ನಗುವ ಮಗನಿಗೆ ಒಳಗಡೆ ನೋವು ಇರಲ್ವಾ? ಖಂಡಿತ ಇರುತ್ತೆ. ಆದರೆ ಅವನು ಅದನ್ನು ಯಾರಿಗೂ ಹೇಳ್ಕೊಳ್ಳಲ್ಲ. ಯಾಕೆ ಗೊತ್ತಾ? ಗಂಡಸಾದವನು ಕಷ್ಟ ತಡ್ಕೊಳ್ಬೇಕು ಅನ್ನೋ ಒಂದು ಅದೃಶ್ಯ ನಿಯಮ ನಮ್ಮನ್ನು ಕಟ್ಟಿ ಹಾಕಿದೆ, ಹೌದಲ್ವಾ? ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಿ, ಗಂಡಸಾಗಿ ಹುಟ್ಟಿರೋದು ಬರೀ ಜವಾಬ್ದಾರಿ ಹೊರಲಿಕ್ಕಲ್ಲ. ನಮಗೂ ಬದುಕು ಹೋಗಿದೆ, ನಮಗೂ ಬೇಸರ ಆಗುತ್ತೆ, ನಮಗೂ ನೋವಾಗುತ್ತೆ. ಪುರುಷರು ಅಳೋದು ದೌರ್ಬಲ್ಯ ಅಲ್ಲ, ಅದು ನಾವು ಕೂಡ ಮನುಷ್ಯರು ಅನ್ನೋದಕ್ಕೆ ಸಾಕ್ಷಿ ಅಷ್ಟೆ. ಇವತ್ತು ನಿಮ್ಮ ಮನೆಯಲ್ಲಿರೋ ಅಪ್ಪ, ಅಮ್ಮ, ಅಣ್ಣ ಅಥವಾ ಗೆಳೆಯನಿಗೆ ಹೋಗಿ ಒಂದು ಮಾತು ಕೇಳಿ, ನೀನು ಹೇಗಿದ್ದೀಯಾ ಅಂತ. ಅಥವಾ ಅವರು ಮಾಡೋ ಕೆಲಸಕ್ಕೆ ಒಂದು ಸಣ್ಣ ಅಪ್ರಿಷಿಯೇಷನ್ ಕೊಡಿ. ಆ ಒಂದು ಮಾತು ಅವರ ಮನಸ್ಸಿನ ಎಷ್ಟೋ ಭಾರವನ್ನು ಇಳಿಸಬಹುದು. ನಾನು ಹೇಳಿದ್ದನ್ನು ನಿಜವಾಗ್ಲೂ ಕೇಳ್ತೀರಾ? ನೀವು ಯಾರನ್ನಾದರೂ ಮಾತನಾಡಿಸಿದರೆ ಅಥವಾ ಅಪ್ರಿಷಿಯೇಷನ್ ಮಾಡಿದರೆ ಅವರು ಏನಂದರು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ಗೋಸ್ಕರ ಈ ಗಂಡು ಜೀವ ಕಾಯ್ತಿರುತ್ತೆ. ಥ್ಯಾಂಕ್ ಯು ಸೋ ಮಚ್.